Hi everyone. Today I am going to discuss about KEA latest update about KCET counseling. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಯು ಜಿ ನೀಟ್ ಹಾಗೂ ಯು ಜಿ ಸಿ ಇ ಟಿ 2025 ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಫಸ್ಟ್ ರೌಂಡ್ ರಿವೈಸ್ಡ್ ಅಂದರೆ ಕೆಲವೊಂದು ಮಾಹಿತಿಗಳನ್ನ ಇಲಾಖೆಯು ಹೊರಡಿಸಿದ್ದಾರೆ. ಅದೇನೆಂದರೆ MCC ನವದೆಹಲಿ ಇವರು ದಿನಾಂಕ 12/8/25 ಅಖಿಲ ಭಾರತ ವೈದ್ಯಕೀಯ ಸೀಟುಗಳ ಹಂಚಿಕೆಯ ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು, ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸುಗಳಿಗೆ ಯಾರೆಲ್ಲ ನೀವು ಅಪ್ಲೈ ಮಾಡಿರ್ತೀರಿ, ಯು ಜಿ ಸಿ ಇ ಟಿ ಇರ್ಬೋದು ಅಥವಾ ಯು ಜಿ ನೀಟಲ್ಲಿ ಇರ್ಬೋದು ಫಸ್ಟ್ ರೌಂಡ್ ಕೌನ್ಸ್ಲಿಂಗಲ್ಲಿ. ಸೊ ಇಲ್ಲಿ ವೈದ್ಯಕೀಯ ಕೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದು ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸ್, ಇದಕ್ಕೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಲು ಪ್ರಾರಂಭಿಕ ದಿನಾಂಕ ಅಂದರೆ ಯಾವಾಗಿಂದ ಚಾಯ್ಸ್ ಸೆಲೆಕ್ಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ ಅಂದರೆ ಇಂದು ದಿನಾಂಕ 14/8/25 ಮಧ್ಯಾಹ್ನ 1 ಗಂಟೆಯಿಂದ 16/8/25 ಮಧ್ಯರಾತ್ರಿ 11:59 ನೀವೇನೋ ಚಾಯ್ಸ್ಗಳನ್ನ ಎಂಟರ್ ಮಾಡ್ಬೋದು. ಅದೇ ರೀತಿಯಾಗಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ಅಭ್ಯರ್ಥಿಗಳ ಶುಲ್ಕ ಪಾವತಿ ಮಾಡುವುದು, ನಂತರ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಏನು ಕನ್ಸಲ್ಟ್ ಫೀಸ್ ಪೇ ಮಾಡಿದ ಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು. ಶುಲ್ಕ ಪಾವತಿ ಬ್ಯಾಂಕ್ ವ್ಯವಹಾರದ ಸಮಯದಲ್ಲಿ ಅಂದರೆ ಕಾಲೇಜ್ ಬ್ಯಾಂಕ್ ವರ್ಕಿಂಗ್ ಅವರ್ಸ್ನಲ್ಲಿ ನೀವು ಶುಲ್ಕ ಪೇಮೆಂಟ್ ಮಾಡ್ಬೋದು. ಓಕೆ, ಅದೇ ರೀತಿಯಾಗಿ ಪೇಮೆಂಟ್ ಮಾಡಲಿಕ್ಕೆ ಈ ಒಂದು ಪೋರ್ಟಲ್ ಟೈಮಿಂಗು 14ರಿಂದ 18ವರೆಗೆ ಇದೆ. ಓಕೆ, ಅದೇ ರೀತಿಯಾಗಿ ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಕನ್ಫರ್ಮೇಷನ್ ಸ್ಲಿಪ್ನೊಂದಿಗೆ ಚಾಯ್ಸ್ 1 ಅಭ್ಯರ್ಥಿಗಳು ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವುದು ಯಾವಾಗಂದರೆ ದಿನಾಂಕ 19/8/25 ಸಂಜೆ 5:30ವರೆಗೆ ಸಮಯಾವಕಾಶ ಇರ್ತದೆ. ಸೊ ಅಂದರೆ ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿ ಅದು ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ತಿರಲ್ಲ ಅವರೆಲ್ಲ ಏನು ಕಾಲೇಜಿಗೆ ರಿಪೋರ್ಟ್ ಮಾಡಿಕೊಳ್ಳಲು 19ನೇ ತಾರೀಕು ಕೊನೆಯ ದಿನಾಂಕ ಇರ್ತದೆ, ಸಂಜೆ 5:30ವರೆಗೆ. ಮುಂದುವರಿದು ಇಲಾಖೆಯ ಒಂದು ಸೂಚನೆ ಹೊರಡಿಸಿದ್ದಾರೆ. ಅದೇನೆಂದರೆ ಕೌನ್ಸ್ಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿ ಲಭ್ಯವಿರುವ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು, ಅಂದರೆ ಸಮಯದ ಕಾಲಾವಧಿ ಬಹಳ ಕಡಿಮೆ ಇದೆ. ಸೊ ಹಾಗಾಗಿ ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು ಹಾಗೂ ಕಾಲೇಜುಗಳು ದಿನಾಂಕ 15/8/25 ಅಂದರೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮತ್ತು ಶನಿವಾರ ಮತ್ತು ಭಾನುವಾರಗಳು ಮತ್ತು ಸಾರ್ವತ್ರಿಕ ರಜಾ ದಿನಗಳನ್ನು ಕೆಲಸ ದಿನಗಳೆಂದು ಪರಿಗಣಿಸಲು ಸೂಚಿಸಿದೆ. ಅಂದರೆ ಸಮಯ ಕಡಿಮೆ ಇರೋದ್ರಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ದಾಖಲಾಗೋ ಒಂದು ನಿಟ್ಟಿನಲ್ಲಿ ತಮ್ಮ ಏನು ದಾಖಲೆ ಇರ್ಬೋದು ಅವುಗಳನ್ನ ನೀವು ರೆಡಿ ಮಾಡ್ಕೋಬೇಕು. ಮತ್ತು ನಿಗದಿತ ದಿನಾಂಕದ ಮುಂಚೆ ನೀವು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕು, ಅಡ್ಮಿಷನ್ ತೊಗೋಬೇಕಾಗ್ತದೆ. ಓಕೆ, ಇದಿಷ್ಟು ಈಗ ಬಂದಂಥ ಮಾಹಿತಿ. ಥ್ಯಾಂಕ್ ಯು.